ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸುಸ್ವಾಗತ. ಗಾಯ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮಧ್ಯಾಹ್ನ. ಯಾಕೆಂದರೆ ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಮನೇಲೇ ಇದ್ದೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆಯಿಂದ ಹುಷಾರಿರಲಿಲ್ಲ ಗೈಸು, ಗಂಟ್ಲು ನೋವು ಮತ್ತು ಇದಾಗಿತ್ತು. ಅದಕ್ಕೋಸ್ಕರ ಮಾತ್ರೆ ತಗೋಬೇಕು. ಮಾತ್ರೆ ತಗೊಂಡು ಮಲಿಕೊಂಡ್ಬಿಟ್ಟಿದ್ದೆ. ಲೇಟು ಎದ್ದೇಳಿದೆ. ಅದಕ್ಕೋಸ್ಕರ ವರ್ಕೌಟು ಏನೂ ಕೂಡ ಮಾಡಲೇ ಇಲ್ಲ. ಇವಾಗ ಮಧ್ಯಾಹ್ನ ಎದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಟೌನ್ಗೆ ಹೋಗ್ಬಿಟ್ಟು ಸಾಮಾನು ತರಬೇಕು. ಆಮೇಲೆ ತಿರ್ಗಾ ಟೌನ್ಗೆ ಹೋಗ್ಬಿಟ್ಟು ಸರ್ವೀಸಿಗೆ ಬೇರೆ ಮಾಡಿಸ್ಬೇಕು. ಇವತ್ತು ಸಂಡೇ ಅಲ್ವಾ, ಮಾಡಿಸ್ತೀನಿ ಅಂದಿದ್ದೆ. ಸೊ ಸರ್ವೀಸ್ ಕೂಡ ಮಾಡಿಸ್ಬೇಕು. ಇವಾಗ ಫಸ್ಟು ಟೌನ್ಗೆ ಹೋಗೋಣ ಬನ್ನಿ ಗೈಸ್. ಈಗ ಟೌನ್ಗೆ ಹೋಗೋಕ್ಕೆ ಹೊರಟಿದ್ದೀನಿ. ಕೀ ಕೊಡಿ ಅಲ್ಮಾ. ಕರೆಕ್ಟು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ 3 ತಿಂಗಳು 1 ದಿವಸ ಆಗೈತೆ. 3 ತಿಂಗಳು ತುಂಬಿ 1 ದಿವಸ 4ನೇ ತಿಂಗ್ಳಾಗ ಬಿದ್ದೈತೆ. ಕೇಕ್ ಕಟ್ ಮಾಡ್ಸೋಣ ಅದಕ್ಕೆ. ಹಾಂ ಮಾಡ್ಸೋಣ ಗೈಸ್. ಕೇಕ್ ಕಟ್ ಮಾಡ್ಸೋಣ ಅಂದರೆ ಮಾಡ್ಸೋಣ ಅಂತ ಐತೆ. ಒಟ್ಟು 3 ತಿಂಗಳಿಂದ ಈ ರೋಡ್ ಹಂಗೆ ಐತಲ್ವಾ. ಗೈಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಹಂಗೆ ಐತೆ ರೋಡು. ಏನು ಮಾಡೋದಿದು ನೋಡು, ಇದನ್ನು ಸಿ ಸಿ ರೋಡ್ ಮಾಡೋರೆ, ಆದರೆ ಇನ್ನೂ ಮಾಡೇ ಇಲ್ಲ. 3 ತಿಂಗಳಿಂದ ಹಂಗೆ ಐತೆ. ಈಗ ಟೌನ್ಗೆ ಹೋಗೋಣ ಬನ್ನಿ ಗಾಯ್ಸ್. ಕೊನೆಗೂ ಅಂಗಡಿ ಹತ್ರ ಬಂದಿದ್ದೀನಿ. ಹೋಗಿ ಸಾಮಾನು ಸಾಗಬೇಕು ಗೈಸ್. ನಾನು ಆ್ಯಕ್ಸಿಡೆಂಟ್ ಆಗಿದ್ದು ಇಲ್ಲೇ ಗೈಸ್, ಕರೆಕ್ಟಿಗೆ ಇಲ್ಲೇ ಬಿದ್ದೋಗ್ಬಿಟ್ಟಿದೆ. ಅದೇನೇನೋ ಆಗಿಬಿಟ್ಟಿದೆ, ಎಲ್ಲ ವೀಡಿಯೋ ಹೇಳಿದ್ದೀನಿ. ಹೋಗಿ ಸಾಮಾನು ಸಾಗಬೇಕು ಬನ್ನಿ ಗೈಸ್. ಸಾಮಾನ ತಗೊಳ್ಳೋಣ ಗಾಯ್ಸ್. ಕೊನೆಗೂ ಸಾಮಾನು ತಗೊಂಡಿದ್ದೀನಿ ನೋಡಿ ಗೈಸ್. ಎಷ್ಟು 2191 ಆಗೈತೆ ಇಷ್ಟು ಸಾಮಾನಿಗೆ. ಈಗ ತಗೊಂಡು ಹೋಗಬೇಕು ಬನ್ನಿ ಗೈಸ್, ಹೋಗೋಣ ಗಾಯ್ಸ್. ಕೊನೆಗೂ ಮನೆಗೆ ಬಂದೆ. ನಮ್ಮ ನೋಡಿ ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವುದು ಏನು ಹೇಳಿದ್ದು ಗೈಸ್, ಅಭಿಷೇಕ ತಂದೈತೆ ಪ್ರಸಾದ. ಹಂಗೆ ಪ್ರಸಾದ ತಂದೈತೆ ನೋಡಿ ಗೈಸ್. ಪುಳಿಯೋಗರೆ ಈಗ ತಿನ್ನಬೇಕು. ಇವಾಗ ಊಟ ಮಾಡಬೇಕು ಗೈಸ್. ಬೆಳಿಗ್ಗೆ ಮಾಡಿದ್ದು ಯಾಕೋ ಹುಷಾರೇ ಇರಲಿಲ್ಲ. ಇವಾಗ ನೋಡಿ ಗೈಸ್, ಕಣ್ಣಲ್ಲಿ ಅವಾಗವಾಗ ನೀರು ಬರ್ತೈತೆ. ನಮ್ಗೆ ಹುಷಾರಿಲ್ಲ ಅಂದರೆ ಫಸ್ಟು ಕಣ್ಣಲ್ಲಿ ನೀರು ಬರ್ತಿರ್ತೈತೆ, ಆಮೇಲೆ ಗಂಟ್ಲು ನೋವ್ತೈತೆ, ಆಮೇಲೆ ನೆಗಡಿ ಆಗ್ತದೆ ಗೈಸ್. ಇದೇ ನನ್ನ ಇದು ಸಿಮ್ಟಮ್ಸ್. ಹಿಂಗೆ ಹುಷಾರಿಲ್ದಂಗೆ ಆಗೋದು. ಫಸ್ಟು ಕಣ್ಣಲ್ಲೆಲ್ಲ ನೀರು ಬರ್ತಿರ್ತದೆ, ಆಮೇಲೆ ಹುಷಾರಿಲ್ದಂಗೆ ಆಗ್ತದೆ ನೋಡಿ ಗಾಯ್ಸ್. ಕೊನೆಗೂ ಪುಳಿಯೋಗರೆ ಪ್ರಸಾದ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಪ್ರಸಾದನೇ ಗಾಯ್ಸ್. ಇವಾಗ ತಾನೇ ಊಟ ಮಾಡ್ಕೊಂಡು ತಿರ್ಗಾ ಹೋಗ್ತಾಯಿದ್ದೀವಿ ದೇವಸ್ಥಾನ ಹತ್ರಕ್ಕೆ. ಯಾರ ಜೊತೆ ಅಂದರೆ ನಮ್ಮ ನೂತನ ಬೈ ಜೊತೆ. ನಿಂದಿನ್ನೂ ಊಟ ಆಗಿಲ್ವಾ? ಇವಾಗ ಹೋಗಿ ಫುಲ್ ಬಾರ್ಸೋಣ. ಪುಳಿಯೋಗರೆ ಮಾಡೋರೆ. ನಮ್ಮ ಹೋಗಿ ಬಂದಿತ್ತು, ಅವಳೇ ತಿಂದಿದ್ದೀನಿ 1 ರೌಂಡು. ಇನ್ನೊಂದು ರೌಂಡು ಗೈಸ್, ಇನ್ನೊಂದು ರೌಂಡ್ ಹೋಗಿ ತಿನ್ಕೊಂಡು ಬರೋಣ ಬನ್ನಿ. ಇವಾಗ ದೇವಸ್ಥಾನಕ್ಕೆ ಹತ್ರ ಬಂದಿದ್ದೀವಿ ನೋಡಿ ಗೈಸ್. ಎಲ್ಲ ಅಲಂಕಾರ ಎಲ್ಲ ಮಾಡವ್ರೆ. ಅಣ್ಣ ನೀವೇನ ಮಾಡಿದ್ದು ಅಲಂಕಾರ? ಗೈಸ್ ನೋಡಿ ಗೈಸ್, ಹುಳಿ ಅಲ್ಲ, ಸಿಂಹ ಐತೆ ಕೆಳಗಡೆ ಗೈಸ್. ಪ್ರಸಾದ ಕೊಟ್ಟವ್ರೆ. ಹೆಂಗೈತೆ ಟೇಸ್ಟು? ಖಾರ ಐತಲ್ವಾ? ಅಷ್ಟಕ್ಕಷ್ಟೇನಾ? ಚೆನ್ನಾಗಿತ್ತು. ಗೈಸ್ ಸಖತ್ತಾಗಿತ್ತು. ಅದಕ್ಕೆ ಬಂದಿರೋದು ಇನ್ನೊಂದ್ಸಲಿ. ತಿಂದ್ಬಿಟ್ಟು ಹೋಗೋಣ ಬನ್ನಿ ಗಾಯ್ಸ್. ಈಗ ಸರ್ವೀಸ್ ಮಾಡ್ಸೋಕ್ಕೆ ಹೊರಟಿದ್ದೀನಿ ನೋಡಿ ಗೈಸ್. ಸರ್ವೀಸ್ ಮಾಡ್ಸೋಕ್ಕೆ ನಮ್ಮ ಗಾಡಿ ಇದು ಈ ಉಲ್ಟಾ ಇಕ್ಕಾಬಿಟ್ಟಿದ್ದೀನಿ. 9 ತಿಂಗಳು ಇಲ್ಲೋ 8500ರಿಂದ 9000 ಕಿಲೋಮೀಟ್ರ್ ಓಡಿರ್ಬೇಕಂತೆ. ನಮ್ದು ಓಡಿರೋದು ಬರೀ 2733 ಕಿಲೋಮೀಟರು. ಅದಕ್ಕೋಸ್ಕರ 1 ವರ್ಷ ಆಗಿಬಿಟ್ಟಿದೆ. ಇವಾಗ ಸರ್ವೀಸ್ ಮಾಡಿಸ್ತಾಯಿದ್ದೀನಿ. ಒಂದು ಸರ್ವೀಸ್ ಸ್ಕಿಪ್ ಮಾಡಿಬಿಟ್ಟು ಈ ಸರ್ವೀಸ್ಗೆ ಹೋಗಿಬಿಡ್ಬೇಕು, ಹಂಗೈತೆ ಗೈಸ್. ಈ ಸರ್ವೀಸ್ ಸ್ಕಿಪ್ ಮಾಡಿ ಇದನ್ನು ಮಾಡಿಸ್ಬೇಕು. ಏನೋ ಅವ್ರು ಹೆಂಗಂತಾರೋ ಹಂಗೆ ಮಾಡಿಸ್ಬಿಟ್ಟು ಬರೋದು. ಈಗ ಹೋಗೋಣ ಬನ್ನಿ ಗೈಸ್. ಕೊನೆಗೂ ಸರ್ವೀಸ್ ಮಾಡ್ಸೋಣ ಅಂತ ಬಂದರೆ, ಆದರೆ ಇಲ್ಲಿ ಒಂದು ಇನ್ಸಿಡೆಂಟ್ ನೋಡಿ ಗೈಸ್. ಬಾಕ್ಲು ಹಾಕ್ಬಿಟ್ಟೈತೆ. ಅವ್ರು ಯಾರೋ ಫೋನ್ ಮಾಡಿ ಕರೆಸ್ತಾವ್ರೆ ಅನಿಸುತ್ತೆ, ಆದರೆ ಬಾಕ್ಲು ಹಾಕ್ಬಿಟ್ಟೈತೆ. ಸೊ ಈಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಾಳೆ ಯಾವಾಗಾದರೂ ಬರಬೇಕು. ಈಗ ಹೋಗೋಣ ಬನ್ನಿ ಗೈಸ್. ಅದು ರಿಪೇರಿ ಮಾಡಿಸ್ಬೇಕೀಗ ಇದನ್ನು ಮತ್ತು ಹ್ಯಾಂಡು ಸೊಟ್ಟಿಗೆ ಹೋಯ್ತಲ್ಲ ನೋಡಿ ಗೈಸ್. ಇದು ಸ್ಟ್ರೈಟು, ಆದರೆ ಸೊಟ್ಟಿಗೆ ಹೋಗಿರೋ ಥರ ಕಾಣಿಸ್ತೈತೆ. ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಅದು, ಇವಾಗ ಅಲ್ಲ. ಓಕೆ ಗೈಸ್, ಈಗ ಹೋಗಿ ಇದು ಸರಿ ಮಾಡ್ಸೋಣ ಬನ್ನಿ ಗೈಸ್. ರೆಡಿ ಮಾಡ್ಸೋಣ ಅಂತ ಇದ್ದೆ ನೋಡಿ ಗೈಸ್. ಅಲ್ಲೇ ಮಾಡಿಸ್ಬೇಕಿದ್ದು, ಆದರೆ ಇಲ್ಲಿ ಸಾಮಾನು ತಗೊಬಿಟ್ಟಿದ್ದೀನಿ ನೋಡಿ ಗೈಸ್. ಎಷ್ಟೊಂದು ಸಾಮಾನು ಐತೆ ಅಂದರೆ ಅಂಗಡಿ ಸಾಮಾನು, ನೀವೇನೇನು ಅಂದ್ಕೋಬೇಡಿ. ಅದಕ್ಕೋಸ್ಕರ ನಾಳೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಬನ್ನಿ ಗೈಸ್, ಹೋಗೋಣ ಗೈಸ್. ಕೊನೆಗೂ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಅಣ್ಣ ಸರಿ ಮಾಡ್ತಾವ್ರೆ. ಬ್ರೇಕ್ ಟೈಟ್ ಮಾಡಿಸ್ತಾಯಿದ್ದೀನಿ. ಈಗ
ಮತ್ತು ಇದು ಹ್ಯಾಂಡು ಮುಂದೆ ಸೈಡ್ಗೆ ಹೋಗಿತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಮಾಡವ್ರೆ. ಈಗ ಸರಿ ಮಾಡಿಸ್ಕೊಂಡು ಹೋಗಬೇಕು, ಹೋಗೋಣ. ಗಾಯ್ಸ್ ಸರ್ವೀಸ್ ಮಾಡಿಸ್ಲಿಲ್ವಲ್ಲ, ಅದಕ್ಕೆ ರಿಪೇರಿ ಮಾತ್ರ ಮಾಡಿಸಿ ಈಗ ಆಟ ಆಡೋಕ್ಕೆ ಬಂದಿದ್ದೀವಿ. ನೋಡಿ ಗೈಸ್ ಎಲ್ಲ ರೆಡಿ ಆಗೋರಿ. ಈಗ ಹೋಗ್ಬಿಟ್ಟು ಕ್ಲೆಪ್ಸ್ ಹಾಕಬೇಕು. ಬನ್ನಿ ಗೈಸ್ ಹೋಗಿ ಕ್ಲೆಪ್ಸ್ ಹಾಕಿ ಸ್ಟಾರ್ಟ್ ಮಾಡೋಣ ಮ್ಯಾಚ್ನ. ಇದು ಜೋಕರ್ಗ ಫಸ್ಟ್ ಹಾಕದೆ ಇಲ್ಲ ಫಸ್ಟ್ ಜೋಕರ್ಗೆ ಹಾಕೊಂಡು ತಡೀರಿ. ಯಾರು ಯಾರು ಬರ್ತದೋ ಅವ್ರು ಜೋಕರ್. 3 ಬಂದೈತಾ? ಹ್ಞೂ ಬಗ್ಬಿಡು. ಎತ್ತಲೇ ನಾನು ಜೋಕರ್. ಯಾರು ಸಿಂಗಲ್ ಬರ್ತಾರೋ ಅವ್ರು ಜೋಕರ್. ಎಲ್ಲ ಹೋಯ್ತು ಹಾಕ್ರು. ಥೋ ಗಾಯ್ಸ್ ಈಗ ನಾವು 3 ಬಾರ ಸಂತೋಷ್, ನಾನು ಸಂತೋಷ್ ನಮ್ಮ ಮತ್ತು ಇವ್ರು 3. ಹಾಂ ಟಾಸ್ ಸಾಕು. ಹ್ಞೂ ಎತ್ತ ಯಾವಾಗಾಯಿತು ಕಲೆಕ್ಷನ್ನು? ಹಾಂ ಎತ್ತ ಯಾರು? ಹಾಂ ಟೈಲ್ ಬ್ಯಾಟಿಂಗ್ ಬಂದು. ಹಾಂ ಗೈಸ್ ನಮ್ಮದು ಬೌಲಿಂಗ್ ಈಗ ಬನ್ನಿ ಗೈಸ್ ಬೋಲ್ ಮಾಡೋಣ. ಗೈಸ್ ಯಾವುದೋ 2 ಬಾಲು ಕೊಟ್ಟಿದ್ದೀವಿ ನಾವು ಬೌಲಿಂಗ್ನ. ನೋಡಿ ಗೈಸ್ ಅವಳಿಂದ 1 ಬಾಲು ಹಾಕಿಲ್ಲ. ಇದು ನೋಡ ಅಂತೇಳಿರಿ. ಓ ಇದೊಂದು ಕರೆಕ್ಟು ಆಗ್ದ. ಹಾಕೋ ಸಂತೋ ಲೇ ಒಳ್ಳೆ ಆಂಟಿ ಥರ ಓಡ್ತಿದ್ಯಲ್ಲ. ಅದಕ್ಕೆ ಸುಮ್ಮನೆ ಇಲ್ಲ. ಹಾಂ ಇವಾಗ ನೋಡ ಏನು ಮಾಡ್ತೀವಿ ನೋಡ. ಹಾಂ ಓಯ್ ಟೋಟಲ್ ಎಷ್ಟು ವೈಡ್ ಆಗ್ದು? ಓ ಸಂತು ಅದು ವಾಪೆ ಗೈಸ್ ಕೊನೆಗೂ ಒಂದು ಕ್ಯಾಚ್ ಹಿಡಿದ್ಬಿಟ್ಟ ನಮ್ಮ ಸಂತು. ಇವಾಗ ನಮ್ಮ ಚರಣ ಗೈಸ್ ನೋಡಿ ಗೈಸ್. ಗೈಸ್ ನೋಡಿ ಗೈಸ್ 2 ವಿಕೆಟ್ ಹೊರಟೋಯ್ತು. ಕರೆಕ್ಟಿಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಜಶುವಿಂದ. ಲೇ ಜಶು, ಓಯ್ ಜಶು ಕೈ ಎತ್ತು ಹಿಂಗೆ ಒಂದು. ಗೈಸ್ ಕೊನೆಗೂ ವಿಕೆಟ್ಗಳು ಹೊರಟೋದ್ವು. ಹಾಕ ಅವನೇನು ಹೊಡೆಯಲ್ಲ ಹಾಕ. ಹಾಂ ವೈಡ್ ಆಗ್ದ. ಗೈಸ್ ಕೊನೆಗೂ ಎ ಸೈಡ್ ಆಗೋಯ್ತು. ಎಷ್ಟು ರನ್ನು? 12 ಗೈಸ್ 12 ರನ್ ಹೊಡೆದವ್ರು. ಆರಾಮಾಗಿ ಔಟ್ ಮಾಡೋದು. ಓವರಾ ಇನ್ನೊಂದೈತು ಹೋಗಲೇ. ಅಣ್ಣ ಇಷ್ಟೊತ್ತು 5 ಬಾಲ್ ಅಲ್ಲ 6 ಬಾಲೇ ಕಿಸಿಯಕ್ಕಾಗಿಲ್ಲ. ಇನ್ನೊಂದು ಬಾಲ್ ಅಲ್ಲ 5 ಬಾಲ್ ಕಿಸಿಯಕ್ಕಾಗಿಲ್ಲ. ಇನ್ನೊಂದು ಬಾಲ್. ಓಯ್ 1 ರನ್ನು ಬರಬೇಡವಲ್ಲೇ. ತಿರ್ಗಾ ನನಗೆ ಸಿಗಲ್ಲ ಬ್ಯಾಟಿಂಗು. ಬರ ನಾನಲ್ಲಿ ಔಟ್ ಆಗ್ಬೇಕೀಗ. ಮಜಾಕು ಅಷ್ಟೇ ಬಿಡ, ಸೋತೋದ್ವಿ. ಹ್ಞೂ 2 ನೋಬಾಲ್ ಹಾಕಿದ್ರೆ ಬಾರ ಯಾಕಲ್ಲಿ 2 ಕೆಂಟು ಬೇಕು ಅಲ್ಲ, 1 ಕೆಂಟು. ನಿಧಾನಕ್ಕೆ ಹಾಕೋಡ ಪಾಪ. ಲೇ ಮುಚ್ಕೊಂಡ್ರು ಗಾಯ್ಸ್. ಸೋತೋಗ್ವಿ ಗಾಯ್ಸ್, ಸೋತೋಗ್ಬಿಟ್ವಿ. ಈಗ ಇವನಿಂದನೇ ಸೋತೋಗಿದ್ದು. ಎಷ್ಟು ಹೊಡೆಸ್ಕೊಂಡು ನೀನು? 3 ಸುಮ್ಮನಿರಪ್ಪ. 6 ನಾನು ಬೌಲಿಂಗೇ ಮಾಡಿಲ್ವಲ್ಲಿ. ನಾನಲ್ಲೇ ಗೊತ್ತಿಲ್ಲ ಬಿಡು. ಹೆಂಗ ಸೋತದ್ವಲ್ಲ, ಸಾಕು ಅಂದ್ರೆ ಹ್ಞೂ ಅಂತ್ಯ ಗೂಬೆ. ಇನ್ನು ರಿವೆಂಜ್ ಮ್ಯಾಚಾ? ನಾನು ಆಡಲ್ಲಪ್ಪ. ಯಾಕೆ? ಅಲ್ಲೂ ಬರ್ತೈತಿ. ಗಾಯ್ಸ್ ಕೊನೆಗೂ ಮನೆಗೆ ಬಂದೆ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.